ಮನೋಮಯ ಟಿವಿ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಹೆಡ್ಲೈನ್ಸ್. ನಟ ದರ್ಶನ್ಗೆ ಮತ್ತೊಂದು ಸಂಕಟ. ದರ್ಶನ್ ಮನೆ ನೆಲಸಮ ಮಾಡಲು ಬಿಬಿಎಂಪಿ ಸಜ್ಜು. ಈಗ ತಗಡು ಯಾರು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ನಟ ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಟಾಂಗ್. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳಕ್ಕೆ ಎಸ್ಯುಸಿಐ ವಿರೋಧ. ಕಲಬುರಗಿಯಲ್ಲಿ ಎಸ್ಯುಸಿಐ ಕಾರ್ಯಕರ್ತರ ಪ್ರತಿಭಟನೆ. ಅಂಗನವಾಡಿಗಳಲ್ಲೇ ಎಲ್ಕೆಜಿ ಯುಕೆಜಿ ಆರಂಭಿಸಿ. ಕಲಬುರಗಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಒಕ್ಕೊರಲಿನ ಒತ್ತಾಯ. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಸಿಲುಕಿರುವ ನಟ ದರ್ಶನ್ಗೆ ಮತ್ತೊಂದು ಸಂಕಟ ಎದುರಾಗಿದ್ದು, ಅವರ ಬೆಂಗಳೂರಿನ RR ನಗರದ ಮನೆ ನೆಲಸಮ ಮಾಡಲು ಬಿಬಿಎಂಪಿ ಸಿದ್ಧತೆ ನಡೆಸಿದೆ. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಸಿಲುಕಿರುವ ನಟ ದರ್ಶನ್ಗೆ ಮತ್ತೊಂದು ಸಂಕಟ ಎದುರಾಗಿದ್ದು, ಅವರ ಬೆಂಗಳೂರಿನ RR ನಗರದ ಮನೆ ನೆಲಸಮ ಮಾಡಲು ಬಿಬಿಎಂಪಿ ಸಿದ್ಧತೆ ನಡೆಸಿದೆ. ತಮ್ಮದೇ ಅಭಿಮಾನಿ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಸಿಲುಕಿ ವಿಚಾರಣೆ ಎದುರಿಸುತ್ತಿರುವ ದರ್ಶನ್ ತಮ್ಮ ಬಂಗಲೆಯನ್ನ ರಾಜಕಾಲುವೆ ಮೇಲೆ ನಿರ್ಮಿಸಿಕೊಂಡಿದ್ದು, ಈ ಕುರಿತು ಸ್ಪಷ್ಟೀಕರಣ ನೀಡುವಂತೆ ಬಿಬಿಎಂಪಿ ಈ ಹಿಂದೆ ಸಾಕಷ್ಟು ಬಾರಿ ನೋಟಿಸ್ ಜಾರಿಗೊಳಿಸಿತ್ತು. ಆದರೆ ಯಾವುದೇ ನೋಟಿಸ್ಗೆ ಪ್ರತಿಕ್ರಿಯೆ ನೀಡದ ದರ್ಶನ್ಗೆ ಒಮ್ಮೆ ಮೊಬೈಲ್ ಮೂಲಕ ಸಹ ಬಿಬಿಎಂಪಿ ನೋಟಿಸ್ ಜಾರಿಗೊಳಿಸಿತ್ತು. ಈ ನೋಟಿಸ್ಗೂ ಅವರು ಉತ್ತರ ನೀಡಿರಲಿಲ್ಲ ಎಂದು ಬಿಬಿಎಂಪಿ ಅಧಿಕಾರಿಗಳು ಹೇಳುತ್ತಾರೆ. ಹೀಗಾಗಿ ಇದೀಗ ಬಿಬಿಎಂಪಿ ದರ್ಶನ್ ಅವರ RR ನಗರ ಬಂಗಲೆ ಕೆಡವಲು ಸಿದ್ಧತೆ ನಡೆಸುತ್ತಿದೆ ಎನ್ನಲಾಗಿದೆ. ರಾಬರ್ಟ್ ಚಿತ್ರದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ನಟ ದರ್ಶನ್ ಅವರ ಈ ಹಿಂದಿನ ತಗಡು ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದು, ಈಗ ಯಾರು ತಗಡು ಅನ್ನೋದು ಅವರಿಗೆ ಅರ್ಥವಾಗಿರಬಹುದು ಎಂದು ನಟ ದರ್ಶನ್ ಹೆಸರು ಪ್ರಸ್ತಾಪಿಸದೆ ಟಾಂಗ್ ನೀಡಿದ್ದಾರೆ. ರಾಬರ್ಟ್ ಚಿತ್ರದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ನಟ ದರ್ಶನ್ ಅವರ ಹಿಂದಿನ ತಗಡು ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದು, ಈಗ ಯಾರು ತಗಡು ಅನ್ನೋದು ಅವರಿಗೆ ಅರ್ಥವಾಗಿರಬಹುದು ಎಂದು ನಟ ದರ್ಶನ್ ಹೆಸರು ಪ್ರಸ್ತಾಪಿಸದೆ ಟಾಂಗ್ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಂಗಳವಾರ ತಮ್ಮನ್ನು ಭೇಟಿ ಮಾಡಿದ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಮಾಪತಿ, ನಾನು ಚಿನ್ನದ ತಗಡು ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಎಂದಿದ್ದಾರೆ. ಒಬ್ಬ ಮನುಷ್ಯನಿಗೆ ಯಾವತ್ತೂ ತಾಳ್ಮೆ ಅನ್ನೋದು ಇರಬೇಕು. ಅದರಿಂದ ಅವನು ತುಂಬಾ ಎತ್ತರಕ್ಕೆ ಬೆಳೆಯುತ್ತಾನೆ. ಇದೇ ಕಾರಣಕ್ಕೆ ಪೇಷನ್ಸ್ ಈಸ್ ಪವರ್ ಅಂತಾರೆ. ದರ್ಶನ್ ನನ್ನನ್ನು ತಗಡು ಎಂದಾಗ ನಾನು ತಾಳ್ಮೆ ಕಾಯ್ದುಕೊಂಡಿದ್ದೆ ಎಂದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಎಸ್ಯುಸಿಐ ಕಾರ್ಯಕರ್ತರು ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿದರು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಎಸ್ಯುಸಿಐ ಕಾರ್ಯಕರ್ತರು ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಮಾಡುವ ಮೂಲಕ ಎಲ್ಲ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಗೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬೆಲೆ ಏರಿಕೆ ಒಪ್ಪೋದಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಯಾರ ಹಿತಕ್ಕಾಗಿ? ಜವಾಬ್ ಕೊಡಿ. ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಜನಗಳ ಮೇಲೆ ಬರೆ ಎಳೆದಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಈ ಮಧ್ಯೆ ಎಸ್ಯುಸಿಐ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಶ್ರೀಧರ್ ಅವರು ಮಾತನಾಡಿ, ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಕೋರಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಇದು ಇದೇ ರೀತಿ ಮುಂದುವರೆದರೆ ಮುಂದೆ ಎಲ್ಲ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆಗೆ ಹಾದಿ ಮಾಡಿಕೊಡಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ ದರನ ಏರಿಸಿದೆ. ಇದನ್ನು ಖಂಡಿಸಿ ರಾಜ್ಯ ಸಮಿತಿ ಇಡೀ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡೋದಕ್ಕೆ ಕರೆ ನೀಡಿದೆ. ಇದರ ಅಂಗವಾಗಿ ಇವತ್ತು ಈ ಒಂದು ವೃತ್ತದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ 55 ರೂಪಾಯಿ ಮಾತ್ರ ಇದೆ. ಆದರೆ ಇವತ್ತು 110 ರೂಪಾಯಿ ಜನಗಳಿಂದ ಇವತ್ತು ವಸೂಲಿ ಮಾಡ್ತಾ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇಲ್ಸ್ ಟ್ಯಾಕ್ಸು ಅಥವಾ ಸೆಸ್ ಹಾಕ್ಬಿಟ್ಟು ಜನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಅಷ್ಟೇ ಅಲ್ಲ, ಇವತ್ತು ರಷ್ಯಾದಿಂದ 30% ಅವರು ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಪೆಟ್ರೋಲ್ನ ಆಮದು ಮಾಡ್ಕೋತಾ ಇದ್ದಾರೆ. ಆದರೆ ಅದರ ಲಾಭನ ಅಂಬಾನಿ ಹಾಗೂ
ಈ ಒಂದು ನಯಾರ ಪೆಟ್ರೋಲಿಯಂ ಖಾಸಗಿ ಸಂಸ್ಥೆಗಳಿಗೆ ನೀಡ್ತಾ ಇದ್ದಾರೆ. ಅವರು ಈ ಒಂದು ಲಾಭನ ಪಡ್ಕೊಂಡು ಜನಗಳ ಮೇಲೆ ಬೆಲೆ ಏರಿಕೆ ಮಾಡಿ ಸಂಪೂರ್ಣವಾಗಿ ಲೂಟಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ದಿನ ಪ್ರತ್ಯಕ್ಷವಾಗಿ 3 ರೂಪಾಯಿ ಇದ್ದರೂ ಕೂಡ ಈಗಾಗಲೇ KSRTC ಈ ಒಂದು ಡೀಸೆಲ್ ಬೆಲೆ ಏರಿರೋದ್ರಿಂದ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಪ್ರಪೋಸಲ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ತರಕಾರಿ ಹಾಗೂ ಇನ್ನಿತರ ದವಸ ಧಾನ್ಯಗಳು ಜನ ಉಪಯೋಗಿಸ್ಕೊಳ್ಳುವಂಥ ಅನೇಕ ವಸ್ತುಗಳ ಬೆಲೆಗಳು ದುಪ್ಪಟ್ಟಾಗುತ್ತೆ. ಪ್ರತ್ಯಕ್ಷವಾಗಿ 3 ರೂಪಾಯಿ ಆದರೆ ಪರೋಕ್ಷವಾಗಿ 20 ರೂಪಾಯಿಗೂ ಹೆಚ್ಚು ಇವತ್ತು ಜನ ತೆರಬೇಕಾಗುತ್ತೆ. ಆದ್ದರಿಂದ ಸರ್ಕಾರ ಈ ಒಂದು ಬೆಲೆ ಏರಿಕೆ ನೀತಿನ ಈ ಕೂಡಲೇ ಹಿಂಪಡಿಬೇಕು. ಇವತ್ತು ಏನು ಅಕ್ಕಪಕ್ಕದ ರಾಷ್ಟ್ರಗಳು ಕೇವಲ 22, 25 ಹಾಗೂ 28 ಈ ಅಷ್ಟು ರೂಪಾಯಿನಲ್ಲಿ ಪೆಟ್ರೋಲ್ ಕೊಡ್ತಾ ಇದೆ. ಅದೇ ಥರ ನಮ್ಮ ಜನಗಳಿಗೂ ಕೊಡಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಈ ಪೆಟ್ರೋಲ್ ಮೇಲೆ ಸೇಲ್ಸ್ ಟ್ಯಾಕ್ಸ್ ಹಾಕಿ ಲೂಟಿ ಮಾಡೋದನ್ನ ನಿಲ್ಲಿಸಬೇಕು. ಇದು ಅತ್ಯಂತ ಖಂಡನೀಯವಾಗಿದೆ. ಜನ ಈಗಾಗಲೇ ಬದುಕೋದಕ್ಕೆ ಬವಣೆ ಪಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಬೆಲೆ ಏರಿಕೆ ಜನಗಳ ಗಾಯದ ಮೇಲೆ ಬರೆ ಎಳೆದಂಗಾಗಿದೆ. ಆದ್ದರಿಂದ ಈ BJP ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಏನು ಬೆಲೆ ಏರಿಕೆ ನೀತಿ ಮಾಡ್ತಾ ಇದೆ, ಇದರ ವಿರುದ್ಧ ಹೋರಾಟ ಬೆಳೆಸೋದಕ್ಕೆ, ಜನಾಂದೋಲನ ಕಟ್ಟೋದಕ್ಕೆ ಮುಂದೆ ಬರಬೇಕು. SUCI ಕಮ್ಯುನಿಸ್ಟ್ ಪಕ್ಷನ ಬಲಪಡಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಮಧ್ಯೆ SUCI ಜಿಲ್ಲಾ ಸದಸ್ಯೆ ವಿ ನಾಗಮ್ಮಾಳ್ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಯಾವುದೇ ಪರಿಜ್ಞಾನವಿಲ್ಲದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡುವ ಮೂಲಕ ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಳಕ್ಕೆ ಕುಮ್ಮಕ್ಕು ನೀಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರನ ಏಕಾಏಕಿಯಾಗಿ ರಾಜ್ಯ ಸರ್ಕಾರ ಏನು ಏರಿಸಿದೆ ಅದನ್ನ ತೀವ್ರವಾಗಿ ಪ್ರತಿಭಟಿಸಿ ಇವತ್ತು ರಾಜ್ಯದಾದ್ಯಂತ SUCI ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಯಿತು ಅಂತ ಹೇಳಿದ್ರೆ ಅದು ಎಲ್ಲ ಒಂದು ವಸ್ತುಗಳ ಮೇಲೆ ಕೂಡ ಅದ್ರ ಪರಿಣಾಮ ಆಗತ್ತೆ. ಅಲ್ಲಿಂದಾಗಿ ಇನ್ನೊಂದು ಸಲ ಎಲ್ಲ ಒಂದು ದರಗಳು ಕೂಡ ಹೆಚ್ಚಾಗತ್ತೆ. ಸಣ್ಣ ವಸ್ತುವಿಂದ ಹಿಡಿದು ದೊಡ್ಡ ವಸ್ತು ಮೇಲೆ ಕೂಡ ಇದರ ಒಂದು ಪರಿಣಾಮ ಆಗತ್ತೆ. ಅದರಿಂದ ಇವತ್ತು ಜನರ ಜೀವನ ಇನ್ನೂ ಕೂಡ ದುಸ್ಥಿತಿಗೆ ತಳ್ಳಲ್ಪಡುತ್ತೆ. ಆದ್ರಿಂದ ರಾಜ್ಯ ಸರ್ಕಾರ ಈ ಕೂಡಲೇ ಈ ಜನವಿರೋಧಿ ನೀತಿನ ಹಿಂಪಡಿಬೇಕು ಅಂತ ಹೇಳಿ ನಾವು SUCI ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ LKG, UKG ತರಗತಿಗಳನ್ನು ಆರಂಭಿಸುವ ಮೂಲಕ ICDC ಯೋಜನೆಯ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಹುನ್ನಾರ ನಡೆಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಂಗಳವಾರ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಶಾಲೆಗಳಲ್ಲಿ LKG, UKG ತರಗತಿಗಳನ್ನು ಆರಂಭಿಸುವ ಮೂಲಕ ICDC ಯೋಜನೆಯ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಹುನ್ನಾರ ನಡೆಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಂಗಳವಾರ ಪ್ರತಿಭಟನೆ ನಡೆಸಿದರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾ ನಿರತ ಅಂಗನವಾಡಿ ಕಾರ್ಯಕರ್ತೆಯರು ಯಾವುದೇ ಕಾರಣಕ್ಕೂ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಬಾರದು ಎಂದು ಆಗ್ರಹಿಸಿದರು. ಈಗಾಗಲೇ ಸಾಕಷ್ಟು
ಈ ಮಧ್ಯೆ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಕಲಬುರಗಿ ತಾಲೂಕು ಸಂಘದ ಅಧ್ಯಕ್ಷೆ ದೇವಮ್ಮ ಅವರು ಮಾತನಾಡಿ, ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವುದರಿಂದ ಅವರಿಗೆ ಕಾಡುವ ಅಪೌಷ್ಟಿಕತೆ ನಿವಾರಿಸಲಾಗುತ್ತಿದೆ. ಇದ್ಯಾವುದನ್ನು ಅರ್ಥ ಮಾಡಿಕೊಳ್ಳದೆ LKG UKG ಶಿಕ್ಷಣದ ಹೆಸರಿನಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ನಿಷ್ಕ್ರಿಯಗೊಳಿಸುವ ಕುತಂತ್ರ ಮಾಡಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದ್ದಕ್ಕಿದ್ದಂತೆ ಶಿಕ್ಷಣ ಇಲಾಖೆಯಲ್ಲಿ UKG LKG ಅನ್ನ ಸರ್ಕಾರದವರು ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದಾರೆ. ಈ ವಿಷಯವಾಗಿ ನಾವು ಕೂಡ ಹಲವಾರು ಸಲ ತಕರಾರನ್ನು ಹಾಕಿದರೂ ಸಹ ಆ ವಿಷಯವನ್ನು ನಮ್ಮ ಗಮನಕ್ಕೆ ತರಲಾರ್ದೇನೆ ಮತ್ತು ಶಿಕ್ಷಣ ಇಲಾಖೆಯವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಎರಡೂ ಸೇರಿ ಒಂದು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಬೇಕಂತೇಳಿ ನಾವು ಒತ್ತಾಯ ಹಾಕಿದ್ದೀವಿ. ಮತ್ತು 3ನೇ ತಾರೀಕು KKRDB ಆಫೀಸ್ ಮುಂದೆ ಕೂಡ ಸಹ UKG LKGಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಹಾಕಿದ್ದೀವಿ. ಮತ್ತು DD ಅವರಿಗೂ ಸಹ ಮನವಿ ಪತ್ರ ಕೊಟ್ಟಿದ್ದೀವಿ. ನಾವು ಮತ್ತು ಶಾಸಕರಿಗೂ ಆಯಾ ತಾಲೂಕಿನ ಶಾಸಕರಿಗೂ ಸಹ ಈ ವಿಷಯವಾಗಿ ನೀವು ಸರ್ಕಾರದೊಂದಿಗೆ ಮಾತುಕತೆ ಆಡಿ ಒಂದು ಸರಿಯಾದ ತೀರ್ಮಾನಕ್ಕೆ ಬರಬೇಕು ಅಂತೇಳಿ ನಾವು ಒತ್ತಾಯ ಹಾಕಿದ್ದೀವಿ. ಮತ್ತು ಅದರ ಸಲುವಾಗಿ ಇಷ್ಟೆಲ್ಲ ಆದ್ರೂ ಇನ್ನೂ ಸಹ ಸರ್ಕಾರದವರು ನಮ್ಮ ಜೊತೆಗೆ ಯಾವುದೇ ರೀತಿ ಚರ್ಚೆಗೆ ಬರಲಾರ್ದೇನೆ ನಾವು ಇವತ್ತು ಹೋರಾಟವನ್ನು ಮಾಡಿ ಬೀದಿಗೆ ಕೂಡಿಸುವಂಥ ವ್ಯವಸ್ಥೆ ಇವತ್ತು ಆಗಿದ್ದು ಸರ್ಕಾರದ ಕಡೆಯಿಂದನೇ ಅಂತೀವಿ. ಯಾಕಂದ್ರೆ ಇವತ್ತು ನಾವು 49 ವರ್ಷಗಳಿಂದ ICDS ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ICDS ಸೇವೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣವೂ ಸಹ ಒಂದು ಸೇವೆಯಾಗಿತ್ತು. ಇಲ್ಲಿ ನಾವು ಮಾಡ್ತಕ್ಕಂಥ ಶಾಲಾ ಪೂರ್ವ ಶಿಕ್ಷಣ ರೂಢಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣ ಅಂತೇಳಿ ಇವತ್ತಿನ ತನಕ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಜಿಲ್ಲೆಯ ಶಿಕ್ಷಣ ಆಯುಕ್ತರು ಹೇಳ್ತಾರೆ, ಬೇರೆ ಕಡೆಗೆಲ್ಲ ಈ ಕಡೆ ಉತ್ತರ ಕನ್ನಡ ಕಾರವಾರ ಕಡೆಗೆಲ್ಲ 10th ರಿಸಲ್ಟ್ ಜಾಸ್ತಿ ಬಂತು, ನಮ್ಮ ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕ ಅಂತೇಳಿ 7 ಜಿಲ್ಲೆಗಳೆಲ್ಲ ಕರಿತೀವಲ್ಲ, ಇಲ್ಲಿ ಏನಾಗ್ಯದಪ್ಪ ಇವತ್ತಂದ್ರೆ 10th ರಿಸಲ್ಟ್ ಸರಿಯಾಗಿ ಬಂದಿಲ್ಲ. ಇದಕ್ಕೆ ಏನು ಕಾರಣ ಅಂದ್ರೆ ಆ ಕಡೆ ಎಲ್ಲ UKG LKGಗಳಲ್ಲಿ ಮಕ್ಕಳು ಅಡ್ಮಿಷನ್ ಆರ, ನಮ್ಮಲ್ಲಿಲ್ಲ. ಜಾಸ್ತಿ 70% ಮಕ್ಕಳು ಅಂಗನವಾಡಿಗಳಲ್ಲಿ ಅಡ್ಮಿಷನ್ ಅದ. ಯಾಕಪ್ಪ ಅಂತಂದ್ರೆ ಅವರೆಲ್ಲ ಬಡವ್ರವ್ರ, ನಾವು ಬಡವ್ರ ಮಕ್ಕಳಿಗೆ UKG LKGಯಲ್ಲಿ ನಾವು ಇಂಗ್ಲೀಷ್ ಶಿಕ್ಷಣ ಕೊಡ್ತೀವಿ ಅಂತೇಳಿ ಇವತ್ತು ಮುಂದಾಗಿ ಅವ್ರು ಹೊಂಟಿದ್ದೀವಿ ಅಂತೇಳಿ ಹೇಳ್ತಾರ. ಆದ್ರೆ ಇದು ಅವ್ರು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ತದ. ಯಾಕಂದ್ರೆ 10th ನಲ್ಲಿ ರಿಸಲ್ಟ್ ಬಂದಿಲ್ಲ ಅನ್ನೋದು ಕಾರಣ ಖಾಲಿ UKG LKGಯಲ್ಲಿ ಮಕ್ಕಳು ಕಲ್ತಿಲ್ಲ ಅನ್ನೋದಲ್ಲ. UKG LKG ಇರ್ಬೋದು ಅಥವಾ ಅಂಗನವಾಡಿಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣ ಪಡೆದಂಥದ್ದು ಮಗು ಇದ್ರೂ ಸಹ ಮುಂದಿನ ದಿನದಲ್ಲಿ ಶಿಕ್ಷಣದಲ್ಲಿ ಆ ಮಗುವಿಗೆ ನಾವು ಏನು ಕಲಿಸ್ಬೇಕು, ಏನು ಮಾಡಬೇಕಾಗಿತ್ತು ಅಂತಕ್ಕಂಥ ಜವಾಬ್ದಾರಿಯನ್ನು ಸಹ ಸರ್ಕಾರ ನೋಡಬೇಕಾಗ್ತದ. ಅದು ಸಮಸ್ಯೆ ಯಾವುದನ್ನು ಗುರುತಿಸಲಾರ್ದೇ ಏಕಿಂದೇಕಿ ಬರೀ ಇದು 10th ರಿಸಲ್ಟ್ ಕಡಿಮೆ ಐತೆ ಅಂತೇಳಿ UKG LKG ಮಾಡ್ತೀವಿ ಅಂತೇಳಿ ಹೊಂಟಿರೋದು ಭಾಳ ಅವೈಜ್ಞಾನಿಕ ಅದ. ಎಷ್ಟೋ ಕಡೆಗಳಲ್ಲಿ ಇನ್ನೂ ಶಿಕ್ಷಕರ ಕೊರತೆ ಇದೆ, ಬಿಲ್ಡಿಂಗ್ ಸಮಸ್ಯೆ ಇದೆ. ಅಲ್ಲಿ ನಮ್ಮವ್ರು ಯಾರೋ ಒಬ್ರು ಹೇಳಿದ್ರು 8ನೇ ತಾನೇ ಕ್ಲಾಸ್ ಅದ, 4 ಮಂದಿ ಶಿಕ್ಷಕರು ಅದರಲ್ಲಿ. ಆದರೆ UKG LKG ಚಾಲೂ ಮಾಡಿ ಒಂದು ಕೂಡಲೇ ಪೋಷಕರೆಲ್ಲ ಅಲ್ಲಿಗೆ ಹೋಗ್ಲತ್ತಾರ, ನಾವು ಹೆಂಗೆ ಕಲಿಸ್ಬೇಕಂತೇಳಿ ಇವತ್ತು ಶಿಕ್ಷಕರು ಸಹ ಆತಂಕ ಪಡ್ಲತ್ತಾರ. ಅದಕ್ಕೆ ಸರ್ಕಾರದವರು ಸ್ವಲ್ಪ ಅವರು ಗಮನ ಹರಿಸ್ಬೇಕು. ನಾವು ನಮಗೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರಿಗೆ KKRDB ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಟಾಟಾ ಕಲಿಕಾ ಟ್ರಸ್ಟ್ನವರು ಸಹ ಏನು ಮಾಡಿದ್ದಾರೆ ಅಂದರೆ ಸುಮಾರು ಒಂದು 5-6 ಹಂತಗಳ ತರಬೇತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಶಾಲಾ ಪೂರ್ವ ಶಿಕ್ಷಣವನ್ನು ನಡೆಸಬೇಕು ಅಂತೇಳಿ ನಮಗೆ ಇತ್ತೀಚೆಗೆ ತರಬೇತಿ ಆಗಿದೆ. 49 ವರ್ಷ ಯೋಜನೆ ಚಾಲೂ ಆಗಿದ್ರು ಮೊದಲು ನಮಗೆ ಯಾವುದೇ ರೀತಿ ತರಬೇತಿ ಇರಲಿಲ್ಲ. ಹೆಂಗೆ ಮಾಡಿದ್ರು ಹಂಗೆ ಸರಿ ಅಂತೇಳಿ ಮಾಡ್ಕೊಂಡು ಬಂದಿದ್ದು ಸರ್ಕಾರದವ್ರು ತಪ್ಪದು, ನಮ್ಮ ತಪ್ಪಲ್ಲ. ಇವಾಗ ಏನು ನಮಗೆ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ತರಬೇತಿ ಕೊಟ್ಟಾರ. ಇವತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದಿಂದ ನಮಗೆ ಏನು ಅನುದಾನ ಬಂದಿಲ್ಲ ಅಂದ್ರೂ ಸಹ ಸುಮಾರು 5,000-10,000 ರೂಪಾಯಿ ಖರ್ಚು ಮಾಡಿ ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೆಲ್ಲ ಅಂಗನವಾಡಿಗಳನ್ನು ಮಾಡೆಲ್ ಸೆಂಟರ್ ಅಂತೇಳಿ ಯಾವ್ಯಾವ ಗುರುತಿಸ್ಯಾರ. ಅವ್ರ ಸ್ವಂತ ರೊಕ್ಕದೊಂದಲೇ ಏನೇನು ಕಲಿಕಾ ಸಾಮಗ್ರಿಗಳು ಇಡಬೇಕಂತೇಳಿ ಇಟ್ಟಾರ. ಇವತ್ತು ಇಷ್ಟೊಂದು ಸೇವಾ ಮನೋಭಾವನೆ ಇಲ್ಲಿಂದ ನಾವು ಮಕ್ಕಳಿಗೆ ಮಾಡ್ಲತ್ತೀವಿ, ಮಕ್ಕಳಿಗೆ ಮಾಡಿದ್ರೆ ದೇವ್ರಿಗೆ ಮಾಡ್ದಂಗೆ ಅಂತೇಳಿ ನಾವು ಸೇವಾ ಭಾವನೆಯಿಂದ ಮಾಡ್ಲತ್ತಿದ್ದೇವೆ. ಆದರೆ ಸರ್ಕಾರ ನಮ್ಮ ಸೇವೆಯನ್ನು ಈ ರೀತಿ ಕಡೆಗಣಿಸ್ತಾರ ಅಂತಂದ್ರೆ ನಮಗೆಲ್ಲ ಭಾಳ ಆಕ್ರೋಶ ಆಗ್ಯದ. ಈ ಸಮಸ್ಯೆ ಬಗೆಹರಿಸೋದನ್ನ ನಾವಂತೂ ಬಿಡಂಗಿಲ್ಲ ಅಂತೇಳಿ ಈ ಮೂಲಕ ಒತ್ತಾಯಿಸ್ತೇವೆ ಸರ್. ಮತ್ತೊಂದೆಡೆ ಚಿತ್ತಾಪುರ ತಾಲೂಕಿನ ಅಂಗನವಾಡಿ ನೌಕರರ ಸಂಘದ ಸದಸ್ಯೆ ರುಬೀನಾ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಕಳೆದ 50 ವರ್ಷಗಳಿಂದ ICDC ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕೇಂದ್ರಗಳನ್ನು ನಿರ್ಲಕ್ಷಿಸಿ ಸರ್ಕಾರಿ ಶಾಲೆಗಳನ್ನು LKG UKG ತರಗತಿ ತೆಗೆಯುವ ಮೂಲಕ ಅಂಗನವಾಡಿ ಕಾರ್ಯಕರ್ತೆಯರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. हमारा स्ट्राइक चल रहा है यहाँ पे
वो स्ट्राइक गवर्नमेंट वाले क्या करें, अभी स्कूल में एलकेजी यूकेजी जो है वो स्कूल में करना बोल के अभी गवर्नमेंट रूल्स काढ़े हैं, इसलिए तो हमारे आंगनवाड़ी में एलकेजी यूकेजी करना है। ये हमें हमारे आंगनवाड़ी 50 साल से हमारी आंगनवाड़ी जो हमें है माँ बहना हमें सब लोग जो है हमें सब 50 साल से करते आ रहे। हमको इसके बारे में बहुत सारी उम्मीद है, ये जो हमारे बच्चों को कैसा पालना पोषण कैसा करना ऐसा सब बोल के। तो अभी गवर्नमेंट ने नया रूल जो काढ़ा है एलकेजी यूकेजी स्कूल में करना बोल के काढ़ा है, इसलिए तो हमारा स्ट्राइक हमारे आंगनवाड़ी में एलकेजी यूकेजी होना बोल के हमें स्ट्राइक कर रहे हैं। जो आंगनवाड़ी शिक्षक और भाइयों ने 50 साल से मैं देख रहा हूँ, अब से नहीं, सो बहुत साल से देख रहा हूँ, बहुत अच्छे काम कर रहे हैं और आंगनवाड़ी से बहुत लोगों को अच्छा हो गया है और अनुकूल हो गया है। मगर गवर्नमेंट ने कैसा काम कर रहा मालूम है, जो अभी हमारे भाई ने बात की है, जो SSL का रिजल्ट कम आया बोलकर ये आंगनवाड़ी निकल के दूसरा योजना कर रहे हैं ना, कैसा हो रहा बोले तो वो जो इसको दर्द हो गए, क्योंकि मुंह को दर्द हो गए तो मुंह काट के छोड़ रहे हैं, कान को दर्द हो गए तो कान काट के दवा नहीं दे रहे। सो उनका गलती है। SSL का रिजल्ट आए तो SSLC को आंगनवाड़ी क्या संबंध है? हम आंगनवाड़ी में पढ़ने के बच्चे अगर फेल हो तो बताइए हमारे को। सो उनके स्कूल में जो एजुकेशन कम है उन्होंने गलती की, वो गलती इनके ऊपर डाल रहे, पहला गलती, इसलिए मैं इसको वो सरकार का जो निर्धार है मैं विरोध करता हूँ। ಇದು ಇಂದಿನ ಮನೋಮಯ ನ್ಯೂಸ್. ಹೆಚ್ಚಿನ ಸುದ್ದಿ ಮತ್ತು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.